ಎಲ್ಲರಿಗೂ ನಮಸ್ಕಾರ. ಇಂದಿನ ಶೀರ್ಷಿಕೆ ಪ್ರಾಥಮಿಕ ಶಿಕ್ಷಕರು ವಿಷಯದ ಹೊರತಾಗಿ ಏನನ್ನು ಕಲಿಸಬೇಕು. ಇಂದು ನಾವು ಈ ಪ್ರೆಸೆಂಟೇಷನ್ನಲ್ಲಿ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ. ಪ್ರಾಥಮಿಕ ಶಿಕ್ಷಕರು ಪುಸ್ತಕದ ಪಾಠಗಳ ಹೊರತಾಗಿ ಮಕ್ಕಳಿಗೆ ಇನ್ನೇನು ಕಲಿಸಬೇಕು? ಇದು ಶಿಕ್ಷಣದ ಹೃದಯ ಭಾಗದ ಪ್ರಶ್ನೆಯಾಗಿದೆ. ಪ್ರಾಥಮಿಕ ಶಿಕ್ಷಣದ ನಿಜವಾದ ಗುರಿ ವಿಷಯಗಳ ಪಾಠ ಮಾತ್ರವಲ್ಲ, ಜೀವನದ ಪಾಠವೂ ಹೌದು. ಪ್ರತಿಯೊಬ್ಬರೂ ಜೀವನದ ಪಾಠವನ್ನು ಕಲಿಸುವುದಕ್ಕೆ ಪ್ರಯತ್ನ ಮಾಡಬೇಕು. ಸ್ವಯಂ ಅಧ್ಯಯನವನ್ನು ಅಭ್ಯಾಸ ಮಾಡಿಸಬೇಕು. ಸೆಲ್ಫ್ ಲರ್ನಿಂಗ್ ಅಂತ ಕರೀತಾರೆ. ಮಕ್ಕಳು ತಮ್ಮಿಂದಲೇ ಕಲಿಯಬೇಕು. ತಾವೇ ಓದಬೇಕು, ಪ್ರಶ್ನೆಗಳನ್ನು ಕೇಳಬೇಕು, ವಿಷಯಗಳನ್ನು ಹುಡುಕಬೇಕು, ಸ್ನೇಹಿತರಿಂದ ಚರ್ಚೆ ಮಾಡಬೇಕು. ಇವು ಮುಖ್ಯ. ಇದಕ್ಕೆ ಸ್ವಯಂ ಕಲಿಕೆ ಎಂದು ಹೇಳುತ್ತಾರೆ. ಪ್ರಶ್ನೆ ಕೇಳುವ ಅಭ್ಯಾಸ, ಹುಡುಕುವ ಕಲಿಕೆ ಅಂದರೆ ಇಂಟರ್ನೆಟ್, ಇವುಗಳಲ್ಲಿ ಹುಡುಕುವ ಕಲಿಕೆ, ಗುಂಪು ಚರ್ಚೆ ಮಾಡಿ ವಿಷಯಗಳನ್ನು ಕಲೆ ಹಾಕಬೇಕು. ಯೋಚನಾ ಕೌಶಲ್ಯ, ಮಕ್ಕಳಿಗೆ ಯೋಚನೆ ಮಾಡುವ ಶಕ್ತಿ ಬೆಳೆಸಬೇಕು. ಯಾಕೆ, ಹೇಗೆ ಎಂಬ ಪ್ರಶ್ನೆಗಳನ್ನು ಕೇಳಬೇಕು. ತಪ್ಪುಗಳು ಕಲಿಕೆಯ ಭಾಗ. ಇವುಗಳಲ್ಲಿ ಮಕ್ಕಳು ತಪ್ಪು ಮಾಡುತ್ತಾರೆ, ಅದು ಕಲಿಕೆಯ ಭಾಗ. ಯಾಕೆ, ಹೇಗೆ ಪ್ರಶ್ನೆಗಳು, ತಪ್ಪು ಮಾಡಲು ಅವಕಾಶ, ಸಮಸ್ಯೆ ಪರಿಹಾರ, ಇವು ಯೋಚನಾ ಕೌಶಲ್ಯಗಳು, ಥಿಂಕಿಂಗ್ ಸ್ಕಿಲ್ಸ್ ಅಂತ ಕರೀತಾರೆ ಇದಕ್ಕೆ. ಪ್ರಾಥಮಿಕ ಹಂತದಲ್ಲಿ ಮೌಲ್ಯಗಳು ತುಂಬಾ ಮುಖ್ಯ. ಗೌರವ, ಪ್ರಾಮಾಣಿಕತೆ ಮತ್ತು ಸಹಾಯ ಮಾಡುವ ಮನೋಭಾವ ಮಕ್ಕಳಲ್ಲಿ ಬೆಳೆಸಬೇಕು. ಇದಕ್ಕೆ ಮೌಲ್ಯ ಶಿಕ್ಷಣ ಅಥವಾ ವ್ಯಾಲ್ಯೂಸ್ ಇನ್ ಎಜುಕೇಶನ್ ಅಂತ ಕರೀತಾರೆ. ಗೌರವ, ಪ್ರಾಮಾಣಿಕತೆ, ಸಹಾಯ ಮನೋಭಾವ. ಬಹಳ ಮಕ್ಕಳು ತಿಳಿದಿದ್ದರೂ ಹೇಳಲು ಆಗುವುದಿಲ್ಲ. ಹೇಳಬೇಕಾದರೆ ತಲೆ ಕೆರೆದು ನಿಂತುಕೊಳ್ತಾರೆ, ಮುಖ ನೋಡ್ತಾ ಇರ್ತಾರೆ, ಎಡಭಾಗದಲ್ಲಿ ನೋಡ್ತಾರೆ. ಮಾತನಾಡಲು ಅವರಿಗೆ ಮಾತೇ ಹೊರಡುವುದಿಲ್ಲ. ಇದನ್ನ ನಾವು ಮಕ್ಕಳಿಗೆ ತಿದ್ದಿ ಕಲಿಸಬೇಕು. ಸಂಭಾವನಾ ಕೌಶಲ್ಯ ಅಂತ ಕರೀತಾರೆ. ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಹೇಳ್ಬೋದು. ಮಕ್ಕಳಿಗೆ ಮಾತನಾಡಲು ಶಾಲೆಯಲ್ಲಿ ಅವಕಾಶ ಮಾಡಬೇಕು. ಮಕ್ಕಳು ಪುಸ್ತಕದಲ್ಲಿರ್ತಕ್ಕಂಥ ಗೊಂಬೆಗಳನ್ನ, ಬರೆದಿರ್ತಕ್ಕಂಥ ಚಾರ್ಟನ್ನು ತೋರಿಸಿ ಹೇಳುವುದನ್ನು ಕಲಿಯಬೇಕು. ಮಕ್ಕಳಿಗೆ ಕತೆ ಹೇಳುವ ಅವಕಾಶ ಕೊಡಬೇಕು. ಅವರಿಗೆ ಏನು ಅರ್ಥವಾಗಿಲ್ಲ ಅನ್ನುವುದನ್ನ ಎಲ್ಲರ ಮುಂದೆ ಹೇಳುವುದಕ್ಕೂ ಕಲಿಸಬೇಕು. ಸಾಮಾಜಿಕ ಕೌಶಲ್ಯ ಅಂದರೆ ಸೋಷಿಯಲ್ ಸ್ಕಿಲ್ಸ್. ತಂಡದಲ್ಲಿ ಕೆಲಸ ಮಾಡುವುದು, ಹಂಚಿಕೊಳ್ಳುವುದು, ಸಮಸ್ಯೆ ಪರಿಹಾರ. ಹಂಚಿಕೊಳ್ಳುವುದು ಅಂದರೆ ಏನಾಗ್ಬೋದು? ವಿಷಯಗಳನ್ನು ಹಂಚಿಕೊಳ್ಳಬಹುದು, ಊಟವನ್ನು ಹಂಚಿಕೊಳ್ಳಬಹುದು, ಮಾತನ್ನು ಹಂಚಿಕೊಳ್ಳಬಹುದು, ಸಮಸ್ಯೆಗಳನ್ನು ಹಂಚಿಕೊಳ್ಳಬಹುದು, ಮತ್ತೆ ಸಮಸ್ಯೆಗೆ ಪರಿಹಾರವನ್ನು ಹುಡುಕುವ ಪ್ರಯತ್ನ ಮಾಡಬಹುದು. ಮಕ್ಕಳು ಒಟ್ಟಿಗೆ ಕೆಲಸ ಮಾಡುವುದನ್ನು ಕಲಿಯಬೇಕು, ಕಲಿಸಬೇಕು. ಹಂಚಿಕೊಳ್ಳುವುದು ಮತ್ತು ಸಣ್ಣ ಸಮಸ್ಯೆಗಳನ್ನು ಪರಿಹರಿಸುವುದು ಮುಖ್ಯ. ಇವೇ ಸಾಮಾಜಿಕ ಕೌಶಲ್ಯಗಳು. ಗಮನ ಮತ್ತು ಆಸಕ್ತಿ ಇಲ್ಲದೆ ಕಲಿಕೆ ಸಾಧ್ಯವೇ ಇಲ್ಲ. ಕಥೆಗಳು, ಆಟಗಳು, ನೈಜ ಉದಾಹರಣೆಗಳನ್ನು ಉಪಾಧ್ಯಾಯರು ಉಪಯೋಗಿಸಬೇಕು. ಇವುಗಳಿಗೆ ಅಟೆನ್ಷನ್ ಮತ್ತು ಇಂಟ್ರೆಸ್ಟ್ ಲರ್ನಿಂಗ್ ಅಂತ ಕರೀತಾರೆ. ಮಕ್ಕಳಿಗೆ ಗಮನ ಮತ್ತು ಆಸಕ್ತಿಯನ್ನ ಕಲಿಸಬೇಕು. ಕತೆ, ಆಟ, ಚಿತ್ರ, ಚಿಕ್ಕ ಚಟುವಟಿಕೆಗಳು, ಜೀವನದ ಉದಾಹರಣೆಗಳನ್ನು ಕೊಟ್ಟು ಮಕ್ಕಳ ಅಟೆನ್ಷನ್ ಮತ್ತು ಇಂಟ್ರೆಸ್ಟ್ ಅನ್ನ ನಾವು ಕಲಿಸಲು ಪ್ರಯತ್ನ ಮಾಡಬೇಕು.
ಮಕ್ಕಳಿಗೆ ಜೀವನದಲ್ಲಿ ಬೇಕಾದ ಜೀವನ ಕೌಶಲ್ಯಗಳನ್ನು ಕಲಿಸಬೇಕು. ಸ್ವಚ್ಛತೆ, ಸಮಯ ಪಾಲನೆ, ನಿರ್ಧಾರ ತೆಗೆದುಕೊಳ್ಳುವುದು ಇವು ಬಹು ಮುಖ್ಯವಾದ ಜೀವನ ಕೌಶಲ್ಯಗಳನ್ನು ಇವುಗಳನ್ನು ಉಪಾಧ್ಯಾಯರು ಪಾಠದ ಸಮಯದಲ್ಲೇ ಕಲಿಸುವುದಕ್ಕೆ ಪ್ರಯತ್ನ ಮಾಡಬೇಕು. ಪಾಠ ಮಾಡುವ ಮಾದರಿ ಹೇಗಿರಬೇಕು ಅಂದರೆ 5V ಮಾದರಿಯನ್ನ ಉಪಯೋಗಿಸಬಹುದು. ಸ್ವಲ್ಪ ಪ್ರಯತ್ನ ಮಾಡಿದರೆ ಉಪಯೋಗಿಸಬಹುದು. ಜೊತೆಗೆ ಸಂವಾದ, ಚರ್ಚೆ, ನಿಮ್ಮ ದಯೆ ಮತ್ತು ಮಕ್ಕಳ ಆಸಕ್ತಿಯನ್ನ ನೀವು ಗಮನದಲ್ಲಿಡಬೇಕು. 5V ಮಾದರಿ ಅಂದರೆ ಟೀಚಿಂಗ್ ಮಾಡೋದಂದ್ರೆ ಏನು? ಇದರಲ್ಲಿ 5 ಇಗಳು: ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೈನ್, ಇಲಾಬರೇಟ್, ಇವ್ಯಾಲ್ಯೂಯೇಟ್ ಅಂತ. ಜೊತೆಗೆ ಡಯಲಾಗ್, ಡಿಸ್ಕಷನ್, ಡಯಾಗ್ರಾಮ್ ಉಪಯೋಗಿಸಬೇಕು. ಕಂಟೆಂಟ್, ಕಮ್ಯುನಿಕೇಶನ್, ಕಂಪ್ಯಾಷನ್. ಉಪಾಧ್ಯಾಯರು ಪಾಠ ಮಾಡುವ ಕಂಟೆಂಟ್ ಅನ್ನ ಚೆನ್ನಾಗಿ ಓದಿರಬೇಕು, ಮಾತನಾಡುವುದನ್ನು ಕಲಿಯಬೇಕು, ಮಕ್ಕಳ ಬಗ್ಗೆ ದಯೆ ತೋರಿಸಬೇಕು. ಮಕ್ಕಳಲ್ಲಿ ಅಟೆನ್ಷನ್ ಮತ್ತು ಇಂಟ್ರೆಸ್ಟ್ ಅನ್ನ ನೀವು ಉತ್ಪತ್ತಿ ಮಾಡಲು ಪ್ರಯತ್ನ ಮಾಡಬೇಕು. ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೈನ್, ಎಲಾಬರೇಟ್, ಇವ್ಯಾಲ್ಯೂಯೇಟ್ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಒಂದು 5V ಅಂತ ಕರಿತೀವಿ. ಎಂಗೇಜ್ ಅಂದ್ರೆ ಮಕ್ಕಳನ್ನ ಅಟೆನ್ಷನ್ ಅಲ್ಲಿ ಇಟ್ಕೊಳ್ಳೋದು. ಎಕ್ಸ್ಪ್ಲೋರ್ ಅಂದ್ರೆ ಪ್ರಶ್ನೆಗಳನ್ನು ಕೇಳಿ ಹೆಚ್ಚು ಹುಡುಕುವುದು, ಪುಸ್ತಕ ಓದ್ದೇನೆ ಯೋಚನಾ ಶಕ್ತಿಯಿಂದ. ಎಕ್ಸ್ಪ್ಲೈನ್, ಆಮೇಲೆ ಉಪಾಧ್ಯಾಯರು ಅದನ್ನ ಎಕ್ಸ್ಪ್ಲೈನ್ ಮಾಡಿ ವಿವರಿಸಬೇಕು. ಆಮೇಲೆ ಅದನ್ನ ಎಲಾಬರೇಟ್ ಮಾಡಬೇಕು, ಜಾಸ್ತಿ ಮಾಡಬೇಕು, ಪುಸ್ತಕನ ಓದಿಸ್ಬೇಕು, ಚರ್ಚೆ ಮಾಡಬೇಕು. ಕಡೆಗೆ ಅವರು ಕಲ್ತಿದ್ದಾರೆ ಇಲ್ಲ ಅನ್ನೋದನ್ನ ಸಣ್ಣ ಪ್ರಶ್ನೆಗಳ ಮೂಲಕ ಇವ್ಯಾಲ್ಯೂಯೇಟ್ ಮಾಡಬೇಕು. ನಿಮಗೆ ಒಂದು ಅಂತಿಮ ಸಂದೇಶ. ಶಿಕ್ಷಕನು ಪಾಠ ಹೇಳುವವನು ಅಲ್ಲ, ಅವನು ಜೀವನವನ್ನು ರೂಪಿಸುವನು. ನೀವು ಪ್ರಾಥಮಿಕ ಶಾಲೆಯ ಅಥವಾ ಮಿಡ್ಲ್ ಸ್ಕೂಲ್ ಶಾಲೆಯ ಉಪಾಧ್ಯಾಯರಾಗಿದ್ದರೆ ದಯವಿಟ್ಟು ಯೋಚನೆ ಮಾಡಿ. ನಿಮ್ಮ ಮುಖ್ಯ ಗುರಿ ಅವರ ಮಕ್ಕಳ ಜೀವನವನ್ನು ರೂಪಿಸುವುದು. ಅವರು ಹೇಗೆ ಜೀವನದಲ್ಲಿ ಪಾತ್ರ ವಹಿಸಬೇಕು ಅಂತಕ್ಕಂಥದ್ದನ್ನ ಹೇಳ್ಕೊಡ್ಬೇಕು. ಧನ್ಯವಾದಗಳು. ನಿಮಗೆ ಈ ಒಂದು ಪಾಠ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಈ ಒಂದು ಪ್ರೆಸೆಂಟೇಷನ್ ತಯಾರು ಮಾಡಲು ಇದರ ಕಾನ್ಸೆಪ್ಟ್, ಡಿಸೈನ್, ನ್ಯಾರೇಷನ್ CG ನಾಗರಾಜ, ಅದು ನಾನು. ಇದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ChatGPT. ಯೂಟ್ಯೂಬ್ನವರಿಗೆ ನನ್ನ ಧನ್ಯವಾದಗಳು. ನೀವು ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.